ನಮಸ್ತೆ, ಶುಭೋದಯ. ಇವತ್ತು ಆಷಾಢ ಏಕಾದಶಿ, ತುಂಬ ಪವಿತ್ರವಾದಂಥ ದಿನ. ಎಲ್ರಿಗೂ ಆಷಾಢ ಏಕಾದಶಿಯ ಶುಭಾಶಯಗಳು. ಈ ದಿನ ವಿಷ್ಣುವಿಗೆ ಅತ್ಯಂತ ಪ್ರೀತಿಯ ದಿನ ಅಂತಲೇ ಹೇಳ್ಬೋದು. ನಾವು ಆಷಾಢ ಏಕಾದಶಿಯನ್ನು ಹೇಗೆ ಆಚರಿಸ್ತೇವೆ, ಏನು ಮಾಡ್ತೇವೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನೀವು ಕೂಡ ಹೇಗೆ ಆಚರಿಸ್ತೇವೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ದೇವಸ್ಥಾನಕ್ಕೆ ಹೋಗೋದು, ಭಜನೆ ಮಾಡೋದು, ಸ್ತೋತ್ರ ಓದೋದು, ವಿಷ್ಣು ಸಹಸ್ರನಾಮ ಸ್ತೋತ್ರ ಎಲ್ಲ ಓದ್ತಾರೆ. ನಾವು ಕೂಡ ಓದ್ತೇವೆ ಮನೆಯಲ್ಲಿ. ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡಿ ಶಾಪಿಗೆ ಹೊರಟರು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ದೀಪ ಹಚ್ಚಬೇಕು, ಏನೆಲ್ಲ ಮಾಡ್ತೇನೆ, ಈ ದಿನ ಹೇಗೆಲ್ಲ ಹೋಗುತ್ತೆ ಅಂಥೇಳಿ ಶೇರ್ ಮಾಡ್ಕೊಳ್ತೇನೆ. ನೀವು ಹೇಗೆ ಆಚರಿಸ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಿನ್ನೆನೇ ನೈಟ್ ಅಂದ್ಕೊಂಡಿದ್ದೆ ನಾಳೆ ಬೆಳಿಗ್ಗೆ ಬೇಗ ಏಳಬೇಕು ಏಕಾದಶಿ ಅಂತ. ಹಾಗಾಗಿ 5 ಗಂಟೆಗೆ ಎದ್ದಿದ್ದೆ. ಎಚ್ಚರ ಆಯಿತು. ಎದ್ದು ನೋಡಿದ್ರೆ ಯಾರೂ ಎಚ್ಚರ ಇಲ್ಲ, ಎಲ್ಲರೂ ಮಲ್ಕೊಂಡಿದ್ದಾರೆ. ಮತ್ತೇನು ಮಾಡೋದು ಅಂಥೇಳಿ ವಾಪಸ್ ಹಾಗೆ ಒಂದು 5 ನಿಮಿಷ ಬಿಟ್ಟು ಎದ್ರಾಯಿತು ಅಂಥೇಳಿ ಹಾಗೆ ಮಲ್ಕೊಂಡೆ. ನಿದ್ದೆ ಬಂದುಬಿಡ್ತು. ಯಾವಾಗ ಎಚ್ಚರ ಆಯಿತು ಅಂದರೆ ಅಲಾರಾಮ್ ಇಟ್ಟಿದ್ದೆ 5:30ಗೆ, ಆವಾಗಲೇ ಎಚ್ಚರ ಆಗಿದ್ದು. ಹಾಗಾಗಿ ನಾನು ಈಗ ಬಾಗಿಲು ಮೆಟ್ಲಿಗೆ ರಂಗೋಲಿ ಹಾಕ್ಲಿಕ್ಕೆ ಬಂದೆ. ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಡೈಲಿ ಬೆಳಿಗ್ಗೆನೇ ಪೂಜೆ, 6:30 ಒಳಗಡೆ ಪೂಜೆ ಆಗ್ತದೆ. ಆಮೇಲೆ ನನ್ನ ಹಸ್ಬೆಂಡ್ ಶಾಪಿಗೆ ಹೋಗ್ತಾರೆ. ಇವತ್ತು ಕೂಡ ಬೇಗ ಆಯಿತು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮ ಮನಗನ ಎಬ್ಬಿಸಿದೆ, ಅವಳು ಹೇಳಲಿಲ್ಲ, ಸ್ವಲ್ಪ ಲೇಟಾಗಿ ಹೇಳ್ತೀನಿ ಅಂತ ಹೇಳಿದ್ಲಿ. ಇವತ್ತು ಸ್ಯಾಟರ್ಡೇ ಅಲ್ಲ, ಹಾಗಾಗಿ ನೀರಿನ ಡ್ರಮ್ ಕೂಡ ತೊಳೆದಿಟ್ಟೆ, ಫ್ರೆಶ್ ನೀರು ತುಂಬೋಣ ಅಂತ. ಈ ಕಡೆ ನಾನು ಅನ್ನಕ್ಕೂ ಇಟ್ಕೊಂಡೆ, ಅನಗಂಗಾಗಿ ಅನ್ನ. ಫ್ರೆಂಡ್ಸ್, ನಾನು ಇವತ್ತು ಏಕಾದಶಿ ಅಂತ, ಆಷಾಢ ಏಕಾದಶಿ ಸ್ಪೆಷಲ್ ಅಲ್ವಾ, ಹಾಗಾಗಿ ತುಪ್ಪದ ದೀಪ ಹಚ್ತಾ ಇದ್ದೇನೆ. ಯಾವಾಗಲೂ ಎಣ್ಣೆ ದೀಪ ಹಚ್ಚೋದು, ಇವತ್ತು ತುಪ್ಪದ ದೀಪ ಹಚ್ತಾ ಇದ್ದೇನೆ. ಫ್ರೆಂಡ್ಸ್, ತುಪ್ಪದ ದೀಪ ಕೂಡ ಹಚ್ಚಿ ಆಯಿತು. ಇವತ್ತು ತುಂಬ ಖುಷಿಯಾದಂತಹ ದಿನ. ನನಗಂತೂ ಹಬ್ಬ ಎಲ್ಲ ಬಂದರೆ ಅದು ದೇವರಿಗೆ ಪೂಜೆ ಎಲ್ಲ ಮಾಡೋದು, ಹಬ್ಬಕ್ಕೆ ಅಡುಗೆ ಮಾಡೋದು, ಅದೆಲ್ಲ ಖುಷಿಯ ವಾತಾವರಣ ಕೊಡುತ್ತೆ ನನಗೆ. ನಮ್ಮನೇಲಿ ಹಬ್ಬ ಅಂದರೆ ಎಲ್ರಿಗೂ ಖುಷಿನೇ, ಖುಷಿ. ನಾನು ಕೂಡ ದೇವರಿಗೆ ದೀಪ ಹಚ್ಚಲಿಕ್ಕೆ ಬಂದೆ, ಸ್ನಾನ ಎಲ್ಲ ಮುಗಿಸಿ. ಫ್ರೆಂಡ್ಸ್, ಹಬ್ಬ ಎಲ್ಲ ಅಂದರೆ ಅಥವಾ ಏಕಾದಶಿ ಎಲ್ಲ ಅಂದರೆ ಎಷ್ಟು ಖುಷಿ ವಾತಾವರಣ ಅಲ್ಲ, ತುಂಬ ಖುಷಿಯಾದಂಥ ವಾತಾವರಣ. ಫ್ರೆಂಡ್ಸ್, ಈ ಏಕಾದಶಿಗೆ ನಾನು ಮೊಗೆಕಾಯಿ ದೀಪ ಮಾಡ್ತಾಯಿದ್ದೇನೆ. ಮೊಗೆಕಾಯಿ ಮನೇಲಿ ಇರಲಿಲ್ಲ. ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಮೊಗೆಕಾಯಿ ತರಿಸ್ಕೊಡಿ ಅಂಥೇಳಿ, ಅವರು ತರಿಸ್ಕೊಟ್ರು. ಈ ಏಕಾದಶಿಗೆಲ್ಲ ಯಾವುದೇ ಏಕಾದಶಿ ಇರಲಿ, ಅದರಲ್ಲೂ ಆಷಾಢ ಏಕಾದಶಿ, ಕಾರ್ತಿಕ ಏಕಾದಶಿ ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಈ ಮೊಗೆಕಾಯಿ ದೀಪ ಶ್ರೇಷ್ಠ ಅಂತಾರೆ. ಫ್ರೆಂಡ್ಸ್, ಹಾಲು ಉಕ್ತಾ ಇದೆ. ನಾನು ಏನೋ ಕೆಲಸ ಮಾಡ್ತಾಯಿದ್ದೆ, ಹಾಲು ಉಕ್ಕಿಬಿಡ್ತು. ಎಷ್ಟು ಪಾಸಿಟಿವ್ ಅಲ್ಲ, ಪಾಸಿಟಿವ್ ತಗೊಂಡ್ರೆ ಪಾಸಿಟಿವ್. ನಂಗೆ ಹಾಲು ಉಕ್ಕಿದ್ದು ತುಂಬ ಖುಷಿ ಆಯಿತು. ಮೊಗೆಕಾಯಿ ದೀಪ ಎಷ್ಟು ಚೆಂದ ಕಾಣಿಸ್ತದೆ ನೋಡಿ ದೇವರಿಗೆ. ನನಗಂತೂ ತುಂಬ ಖುಷಿನೇ ಆಯಿತು ಇವತ್ತು. ಬೆಳಿಗ್ಗಿನ ವಾತಾವರಣ ಖುಷಿ ಇದ್ದರೆ ರಾತ್ರಿವರೆಗೂ, ಅಂದರೆ ಆ ದಿನ ಪೂರ್ತಿ ಖುಷಿಯಾಗಿ ಕಳೆಯುತ್ತಾರೆ ನಾವು. ಅಷ್ಟು ಖುಷಿ ಆಗ್ತಾ ಇದೆ ನೋಡಿ. ದೇವರು ದೀಪಗಳ ಅಲಂಕಾರ ದೇವರಿಗೆ. ಈ ಏಕಾದಶಿ ದಿನ ಅಥವಾ ಯಾವುದೇ ಹಬ್ಬದ ದಿನ, ಏಕಾದಶಿ ದಿನ ಅಂತೂ ಎಷ್ಟು ದೀಪ ಹಚ್ತೇವೆ ಅಷ್ಟು ಒಳ್ಳೆಯದು. ಹಾಗೆ ತುಳಸಿ ಕಟ್ಟೆಗೂ ದೀಪ ಹಚ್ಲಿಕ್ಕೆ ಬಂದೆ. ನಾನು ಸಾಧಾರಣವಾಗಿ ಯಾವಾಗಲೂ ಸಂಜೆ ಟೈಮಲ್ಲಿ ಅಷ್ಟೇ ತುಳಸಿಗೆ ದೀಪ ಇಡೋದು. ದೀಪ ಹಚ್ತೇನೆ, ಆದರೆ ಹೊರಗೆ ತಂದಿಡೋದು ಇಲ್ಲ, ಒಳಗಡೆನೇ ಇಡ್ತಿದ್ದೆ. ಆದರೆ ಇವತ್ತು ಏಕಾದಶಿ ಅಲ್ಲ, ಹಾಗಾಗಿ ಹೊರಗಡೆ ತೊಗೊಂಡು ಬಂದೆ. ನಾನು ಡೈಲಿ ಹಚ್ಚೋ ದೀಪನೂ ಕೂಡ ತೊಗೊಂಡು ಬಂದೆ. ಮತ್ತು ಇವತ್ತು ಮೊಗೆಕಾಯಿ ದೀಪನೂ ಕೂಡ ಮಾಡಿದ್ದೆ, ತುಳಸಿ ಕಟ್ಟೆಗೂ ಕೂಡ ಮಾಡಿದ್ದೆ. ಅದನ್ನು ಕೂಡ ಇಲ್ಲಿ ಹಚ್ತಾ ಇದ್ದೇನೆ ನೋಡಿ. ನಾಳೆ ಹಬ್ಬ, ಆಷಾಢ ಹಬ್ಬ, ಆದರೆ ನನಗೆ ಇವತ್ತೇ ಹಬ್ಬ ಅಂತ ಇದೆ, ಅಷ್ಟು ಖುಷಿ ಆಗ್ತಾ ಇದೆ. ಜಗನ್ನಾಥನಿಗೆ ಇಷ್ಟವಾದಂತಹ ಭಜನೆ ಕೂಡ ಹಾಡ್ತಾ ಇದ್ದೇವೆ. ಆಕಳ ಬಂದ ಗೋವಿಂದ, ಅದಕ್ಕೆ ಬಾಳೆಹಣ್ಣು ಡೈಲಿ ಸಂಜೆ ಟೈಮಲ್ಲಿ ಪಾಸಿಟಿವ್ ವೈಬ್ಸ್ ಎಲ್ಲ ಎಷ್ಟು ಒಳ್ಳೆಯದಾಗಿ ಇರ್ತಿದೆ. ಆಕಳ ಬರೋದು, ಇವತ್ತು ಕೂಡ ಆಸನ ಹಾಕಿನೇ ನಾವು ಇಬ್ಬರು ಹಾಡ್ತಾ ಇದ್ದೇವೆ, ನಾನು ಮತ್ತು ನಮ್ಮ ಮನಗ. ಅತ್ತೆ ಕೂಡ ಬಂದು ಜಾಯಿನ್ ಆಗ್ತಾರೆ ಸ್ವಲ್ಪ ಹೊತ್ತು. ಇವತ್ತು ಆ್ಯಪಲ್ ಜ್ಯೂಸ್ ಮಾಡಬೇಕಂತ ಆ್ಯಪಲ್ನ ತೊಳ್ಕೊಂಡೆ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ಳೋದು. ಏನೂ ತಿನ್ನೋದಿಲ್ಲ ಅಲ್ಲ, ಹಾಗಾಗಿ ಆ್ಯಪಲ್ ಜ್ಯೂಸ್ ಮಾತ್ರ. ಅದು ಹೊಟ್ಟೆ ತುಂಬ ಕುಡಿಯೋದಲ್ಲ, ಒಂದೊಂದು ಲೋಟ ಅಷ್ಟೇ. ನನಗೊಂದು ಲೋಟ, ನನ್ನ ಹಸ್ಬೆಂಡ್ ಒಂದು ಲೋಟ ಅಷ್ಟೇ ಕುಡಿಯೋದು. ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡೆ, ಹೆಚ್ಚಿಗೆ ಸಕ್ಕರೆ ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡೆ. ಆ್ಯಪಲ್ ಜ್ಯೂಸ್ ರೆಡಿಯಾಗಿ. ಬೆಳಿಗ್ಗೆ 8:30 ನಾನು ಈಗ ಜ್ಯೂಸ್ ಕುಡ್ತಾ ಇದ್ದೇನೆ. ನನ್ನ ಹಸ್ಬೆಂಡು ಜ್ಯೂಸ್ ಕುಡಿದು ಶಾಪಿಗೆ ಹೋದರು.
ಒಂದು ಲೋಟ ಆ್ಯಪಲ್ ಜ್ಯೂಸ್. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ. ನಮ್ಮ ಗೋಪಿನಾಥ ಮಠದಲ್ಲಿ ಇಡಲಿಕ್ಕೆ ನಾನು ದೀಪ ಮಾಡಿದ್ದೆ ಒಂದು, ಅಲ್ಲಿ ತಗೊಂಡು ದೀಪ ಹಚ್ಚಿದೆ ನೋಡಿ. ದೇವ್ರ ಮುಂದೆ, ಗೋಪಿನಾಥನ ಮುಂದೆ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಗೋಪಿನಾಥ ಇನ್ನೂ ಗೋಪಿನಾಥ ದೇವರಿಗೆ ಅಲಂಕಾರ ಮಾಡಿರಲಿಲ್ಲ, ಬೆಳಿಗ್ಗೆ ಅಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ನಮ್ಮತ್ತೆ ಇಲ್ಲಿ ಮದ್ರಂಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಅದನ್ನ ನಾನು ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೇನೆ. ತಂದು ಕೊಟ್ಟಿದ್ರು. ಕೊಬ್ಬರಿ ಮಿಠಾಯಿಗೆ ಬೆಲ್ಲ ತಗೊಂಡಿದ್ದೇನೆ, ಕಾಯಿ ತುರಿ ಮತ್ತು ಈ ತೆಳು ಬೆಲ್ಲ, ಅದನ್ನು ಸ್ವಲ್ಪ ಹಾಕಬೇಕು, ಚೆನ್ನಾಗಾಗ್ತದೆ. ಆಮೇಲೆ ತುಪ್ಪ, ಇಷ್ಟು ತಗೊಂಡಿದ್ದೇನೆ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಳೋದು. ಸ್ವಲ್ಪ ಕರಗಲಿ. ಇದಕ್ಕೆ ಸ್ವಲ್ಪ ತೆಳು ಬೆಲ್ಲನೂ ಹಾಕ್ಕೊಂಡೆ, ಸ್ವಲ್ಪ ಅಂಟಾಗಿರಲಿ ಅಂತ. ಯಾವಾಗಲೂ ನಾನು ಮಾಡೋದಿಲ್ಲ ಈ ಕೊಬ್ಬರಿ ಮಿಠಾಯಿ ಎಲ್ಲ, ಅತ್ತೆನೇ ಮಾಡೋದಿತ್ತು. ಇವತ್ತು ನಾನೇ ಮಾಡೋಣ ಅಂತ ಅಂದೆ. ಅದಕ್ಕೆ ಅವರು ಪಕ್ಕದಲ್ಲೇ ಇದ್ದರು, ಏನೇನು ಹಾಕಬೇಕು ಅಂತ ಹೇಳ್ತಾಯಿದ್ರು. ನಾನೇ ಮಾಡಿದ್ದು, ನನಗೂ ಕಲ್ತಂಗೆ ಆಗ್ತದಲ್ಲ. ಸೊ ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿದೆ. ಆಮೇಲೆ ಕಾಯಿ 2 ಕಾಯಿ ತೊಗೊಂಡಿದ್ದೆ, 2 ಕಾಯಿದು ಕಾಯಿ ತುರಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ಕಡೆ ಶೇಂಗಾ ಬೀಜನೂ ಹುರ್ಕೊಂಡೆ, ಯಾಕಂದರೆ ಅದಕ್ಕೆ ಹಾಕಬೇಕಲ್ಲ. ಶೇಂಗಾ ಬೀಜ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಆಗ್ತಾ ಬಂತು ನೋಡಿ. ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇ. ಆಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡೆ ನೋಡಿ. ಈ ಥರ ಸುಕ್ಕ ಥರ ಆಗಬೇಕು. ಈಗ ಒಂದು ಪ್ಲೇಟಿಗೆ ನೋಡಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸವರ್ ಕೊಡಬೇಕು. ಫ್ಲೇವರು ಕೂಡ ಚೆನ್ನಾಗಿ ಬರ್ತದೆ, ಚೆನ್ನಾಗಾಗ್ತದೆ. ಈಗ ಇದನ್ನ ಹಾಕ್ಕೊಳ್ಳೋಣ. ಕಡಲೆ ಬೀಜ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಒಂದು ಸಲ. ಈಗ ಆಯಿತು. ಈಗ ಪ್ಲೇಟಲ್ಲಿ ಹಾಕ್ಕೊಳ್ಳೋದು. ಬಿಸಿ ಇದೆ, ತುಂಬ ಬಿಸಿ. ಯಾವಾಗಲಾದರೂ ಅಪರೂಪಕ್ಕೆ ಮಾಡ್ತೇವೆ ನಾವು. ಅದು ನಿನ್ನೆ ನನ್ನ ಹಸ್ಬೆಂಡು ನೆನಪು ಮಾಡಿದ್ರು, ಏಕಾದಶಿ ಎಲ್ಲ ಇದು ಮಾಡು ಅಂತ, ಕೊಬ್ಬರಿ ಮಿಠಾಯಿ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನೆನಪಾಗಿ ಇವತ್ತು ಮಾಡೋಣ ಅನಿಸ್ತು. ಇವತ್ತು ನಾನೇ ಮಾಡಿದ್ದು ಕೊಬ್ಬರಿ ಮಿಠಾಯಿ. ಇದು ಫಸ್ಟ್ ಟೈಮ್ ನಾನೇ ಮಾಡಿದ್ದು. ಏನು ಮಾಡಲಿಕ್ಕೆ ಈಸಿನೇ ಹೌದು, ಆದರೆ ಮಾಡಿದರೆ ಮಾತ್ರ ಗೊತ್ತಾಗತ್ತಲ್ಲ ಹೇಗಂತ. ಸೊ ಹಾಗಾಗಿ ಕೊಬ್ಬರಿ ಮಿಠಾಯಿ ರೆಡಿ ಆಗ್ತಾ ಇದೆ. ಬಿಸಿ ಕೊಬ್ಬರಿ ಮಿಠಾಯಿ ಆರಬೇಕದು. ಮರಂಗ ಇವತ್ತು ಬೇಗ ಬರ್ತಾಳೆ ಸ್ಕೂಲಿಗೆ. ಇವತ್ತು ಹಾಫ್ ಡೇ ಎಲ್ಲ ಶನಿವಾರ, ಹಾಗಾಗಿ ಏಕಾದಶಿಯಿಂದ ನಾವು ಏನೋ ಊಟಕ್ಕೆ ಮಾಡಿಲ್ಲ. ಅನ್ನ ಮಾತ್ರ ಮಾಡಿದ್ದೆ. ಬೆಳಿಗ್ಗೆ ಊಟ ಮಾಡ್ಕೊಂಡೇ ಹೋಗಿದ್ದು. ಅನ್ನ ಮಾಡಿದ್ದೆ. ನಿನ್ನೆ ಟೊಮೆಟೊ ಸಾರಿತ್ತು, ಅದು ಬೆಳಿಗ್ಗೆನೆ ಮುಗೀತು. ಈಗ ಅವಳಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಸೊ ಮೊಸರನ್ನ ಮಾಡ್ತೀನಿ. ಬೆಳಿಗ್ಗೆ ಅನ್ನ ಮಾಡಿದ್ದೆಲ್ಲ ಅದು ಮೊಸರನ್ನ ಮಾಡ್ತೀನಿ. ಶಾಪಿಂದ ನನ್ನ ಹಸ್ಬೆಂಡ್ ಮೊಸರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಮೊಸರು ಹಾಕಿ ಚೆನ್ನಾಗಿ ಮೊಸರನ್ನ ಮಾಡಿಕೊಡ್ತೇನೆ. 5 ನಿಮಿಷದಲ್ಲಿ ಮೊಸರನ್ನ ರೆಡಿ ಆಯಿತು ನೋಡಿ. ಬರೋದು ಊಟ ಮಾಡೋದಷ್ಟೇ. ಆ್ಯಪಲ್ ಜ್ಯೂಸ್, ಕೊಬ್ಬರಿ ಮಿಠಾಯಿ. ಹಾಫ್ ಡೇ ಅಂತ ಅನ್ನಾಗ ಬಂದವಳೆ ಊಟ ಮಾಡಿ ಟಿ ವಿ ಹಚ್ಕೊಂಡಿದ್ದಾಳೆ. ಎಷ್ಟು ದೊಡ್ಡ ಸೌಂಡ್ ಮಾಡಿದ್ದಾಳೆ. ಸೂಪರ್ ಆಗಿದೆ ಫ್ರೆಂಡ್ಸ್ ಕೊಬ್ಬರಿ ಮಿಠಾಯಿ. ಈಗ ಸಂಜೆ 6:30 ನಾನು ಮತ್ತೆ ದೀಪ ಹಚ್ಚಲಿಕ್ಕೆ ಬಂದೆ. ಮೊಗೆಕಾಯಿ ದೀಪನೇ ಮತ್ತೆ ಹಚ್ಚಿದೆ. ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಅದನ್ನೇ ಹಚ್ಚಿದೆ. ರಾತ್ರಿಯಿಂದ ಸಂಜೆ ಟೈಮ್ ನೋಡಿ. ದೀಪ ತುಳಸಿಗೆ ಇಡಬೇಕಂತ ಮಾಡಿದೆ. ಜೋರು ಮಳೆ, ಹೊರಗೆ ಹೋಗಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇಲ್ಲೇ ಎಲ್ಲ ದೀಪ ಇಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೂಪರಾಗಿ ಕಾಣಿಸ್ತಾ ಇದೆ. ಟೈಮ್ ಈಗ 8 ಗಂಟೆ. ನಾನು ಕಿಚನಿಗೆ ಬಂದೆ. ಸೌತೆಕಾಯಿ ದೋಸೆ, ಯಾರಿಗೆ ಗೊತ್ತಾ, ಇವತ್ತು ಏಕಾದಶಿ ಆದರೂ ನಮ್ಮ ಅತ್ತೆಗೆ ಮತ್ತು ನಮ್ಮ ಅನಗಂಗೆ ಬೆಳಿಗ್ಗೆ ಮಾಡಿದ್ದ ಅನ್ನ ಸ್ವಲ್ಪ ಮಾಡಿದ್ದೆ, ರಾತ್ರಿವರೆಗೂ ಬೇಡ ಇಡೋದು ಅಂತ.
ಅದು ಬೆಳಿಗ್ಗೆ ಆಯಿತು, ಅವಳಿಗೆ ಸ್ಕೂಲಿಗೆ ಹೋಗಿದ್ದು ಊಟ ಮಾಡ್ಕೊಂಡು ಹೋಗಿದ್ಲು. ಆಮೇಲೆ ಮಧ್ಯಾಹ್ನಕ್ಕೂ ಮೊಸರನ್ನಕ್ಕಾಯಿತು, ಮತ್ತು ಅನ್ನ ಮುಗಿದಿತ್ತು. ಹಾಗಾಗಿ ಅವಳಿಗೂ ಸೌತೆಕಾಯಿ ದೋಸೆ, ಅವಳಿಗೆ ಮತ್ತು ಅತ್ತೆಗೆ ಇಬ್ಬರಿಗೂ. ನಾವು ಇವತ್ತು ಜ್ಯೂಸ್ ಏನೋ ಕುಡಿಯೋದಿಲ್ಲ, ರಾತ್ರಿ ಹಾಲು ಕುಡಿಯೋದು ಮಲ್ಕೊಳ್ಳೋದು ಅಷ್ಟೇ. ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋದಿಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ. ಇವತ್ತಿನ ವಿಡಿಯೋ ಹೇಗಾಯಿತು ಏನಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಬಾಯ್.